ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಸಂಡೇ ಸಾಯಂಕಾಲ ಮಕ್ಕಳೆಲ್ಲ ಕೇಳ್ತಾಯಿದ್ರು ಫಿಂಗರ್ ಚಿಪ್ಸ್ ಮಾಡಂತೇಳಿ. ಹಾಗಾಗಿ ಫಿಂಗರ್ ಚಿಪ್ಸನ್ನು ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಒಂದು 5 ನಿಮಿಷ ಬಿಸಿನೀರಲ್ಲಿ ಕುದಿಸ್ಕೋಬೇಕು ನೋಡಿ. ಅವರು ಸಂಡೇ ಮನೆಯಾಗಿದ್ದರೆ ಕೇಳ್ತಾರೆ ಏನಾರ ಮಕ್ಕಳು. ಹಂಗಾಗಿ ಫಿಂಗರ್ ಚಿಪ್ಸ್ ಬೇಕಂದ್ರು. ಹಂಗಾಗಿ ಫಿಂಗರ್ ಚಿಪ್ಸ್ನ ಮಾಡಿ ಕೊಡ್ತಾಯಿದ್ದೀನಿ. ತೊಳಿತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಇದು ಸಂಡೇ ಸಾಯಂಕಾಲ ಮಾಡಿರೋದು ಲಾಗು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದು ಸ್ವಲ್ಪ ನೀರು ಕುದಿಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಹುಗಿ ಕುದಿಸ್ಬೇಕಷ್ಟೇ. ಕುದಿಸ್ಬಿಟ್ಟು ನೀರು ಬಸ್ಕೆರೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಖಾರ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೆರೆ ಎಣ್ಣೆಯಲ್ಲಿ ಕರೆದು ಬಿಡೋದು ನೋಡಿ. ಚೆನ್ನಾಗಾಗುತ್ತೆ. ಕ್ರಿಸ್ಪಿ ಅಂದರೆ ಟೊಮೊಟೊ ಸಾಸಲ್ಲಿ ಹಚ್ಕೊಂಡು ತಿಂದರೆ ಚೆನ್ನಾಗಾಗುತ್ತೆ. ಸ್ಕೂಲ್ ರಜೆ ಇತ್ತು ಅಂದರೆ ಮಕ್ಕಳೆಲ್ಲ ಅಂದರೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಿರ್ತಾರೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಕಾರ್ನ್ಫ್ಲವರ್ ಹಾಕಿದ್ದೀನಿ, ಖಾರ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರೆದು ಬಿಡ್ಬೇಕು ನೋಡಿ. ಚೆನ್ನಾಗಾಗುತ್ತೆ. ರಜೆ ಇತ್ತಂದ್ರೆ ಹಿಂಗೆ ಮಾಡ್ತಾರೆ ಮನೇಲಿ ಇವರೆಲ್ಲ. ಅಷ್ಟು ಜನ ಸೇರ್ಕೊಂಡ್ರಂದ್ರೆ ಒಂದು ಸೀದೋಗ್ಬಿಟ್ಟು ಅದಲ್ಲಪ್ಪ. ಇದು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. Oh, hello guys. How are you? Today we are making French fries. You can see. ಅವನು ಮಾತಾಡ್ತೀನಿ ಅಂದ ಮಾತಾಡಿ ಹೋಗ್ಬಿಟ್ಟ ಪೂರಸ್ತ. ಅವನು ಇವಾಗ ಮಾತಾಡಿದ್ನಲ್ಲ, ನಮ್ಮ ಚಿಕ್ಕನ ಮಗ ಸಣ್ಣವ, ಇನ್ನೊಬ್ಬ ದೊಡ್ಡವರಿದ್ದಾನೆ. ಅವಳು ಫಿಂಗರ್ ಚಿಪ್ಸ್ ರೆಡಿಯಾಗಿದೆ ನೋಡಿ. ಈ ಥರ ಚೆನ್ನಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ಇದು ಸೋಮವಾರ ಬೆಳಗ್ಗೆ ಮಾಡ್ತಿರೋದು ಲಾಗು. ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಬೇಕಂತೇಳಿ ಕಾಯಿ ಚಟ್ನಿ ಮತ್ತು ಇದು ವಡೆ ಮಾಡಿ ಕಟ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ. ಮತ್ತು ಇಡ್ಲಿ ಮಾಡಿದ್ದೀವಿ. ಅಂದರೆ ನಮ್ಮ ಮನೆಯಲ್ಲೇ ಜಾಸ್ತಿ ಇಡ್ಲಿ ದೋಸೆನೇ ಜಾಸ್ತಿ ಮಾಡೋದು. ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಜಾಸ್ತಿ ಇಡ್ಲಿ ದೋಸೆನೇ ಬೇಕಂತಾರೆ. ಹಂಗಾಗಿ ಎಲ್ಲರೂ ಜಾಸ್ತಿ ಅದೇ ಇಷ್ಟಪಡೋದು, ದೋಸೆ ಇಡ್ಲಿ. ಹಾಗಾಗಿ ನಾವು ಜಾಸ್ತಿ ಅದೇ ಹಾಕೋದು. ಉಪ್ಪಿಟ್ಟು ಅವಲಕ್ಕಿ ಮಾಡೋದು ಸ್ವಲ್ಪ ಕಡಿಮೆನೇ. ಮತ್ತು ಇವತ್ತು ಇಡ್ಲಿ ಮಾಡ್ತಾಯಿದ್ದೀವಿ. ಅವ್ರಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕಂತೇಳಿ ಈ ಕಡೆ ಚಟ್ನಿ ಮಾಡಿದ್ದೀನಿ. ಚಟ್ನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ವಡೆ ಮಾಡಬೇಕಂತೇಳಿ ವಡೆ ಮಾಡ್ತಾಯಿದ್ದೀನಿ. ಕಡೆ ಸಾಂಬಾರು ಮಾಡ್ಬೇಕಂತೇಳಿ ಬ್ಯಾಳಿ ಎಲ್ಲ ಕುದಿಸಿ ಇಟ್ಟಿದ್ದೆ. ಬಿಸಿನೀರನ್ನ ಕಾಯ್ಲಕ್ಕೆ ಇಟ್ಟಿದ್ದೀನಿ ಸಾಂಬಾರಿಗೆ ಮಾಡಬೇಕಂತೇಳಿ. ಇವು ಮಕ್ಕಳೆಲ್ಲ ಲಂಚ್ ಬಾಕ್ಸಿಗೆ ಒಯ್ತಾರೆ. ಹಂಗಾಗಿ ಸಾಂಬಾರು ಮಾಡ್ಬೇಕಂತೇಳಿ ರೆಡಿ ಮಾಡೋಕ್ಕೆ ಇಟ್ಟೇನೆ ನೋಡಿ.
ಇವತ್ತು ಸೋಮವಾರ ಅಲ್ಲ, ಶ್ರಾವಣ ಸೋಮವಾರ. ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲ ಕಸ ಅದು ಗೂಡಿಸ್ಬಿಟ್ಟು ನೆಲ ಒರೆಸ್ಕೊಂಡ್ಬಿಟ್ಟು ಸ್ನಾನ ಎಲ್ಲ ಆದ ನಂತರ ಪೂಜೆ ಅದು ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಈ ಪೂಜೆ ಅದು ಮಾಡಿ ದೇವರಿಗೆ ಸ್ವಲ್ಪ ನೈವೇದ್ಯನ ಮಾಡಬೇಕು. ಈ ಸೋಮವಾರ ಅಲ್ಲ, ಶ್ರಾವಣ ಸೋಮವಾರ. ಹಂಗಾಗಿ ಸೋಮವಾರ ಸ್ವಲ್ಪ ನೈವೇದ್ಯನ ಮಾಡಿ ಇಡ್ತಾಯಿದ್ದೀವಿ. ಸ್ವಲ್ಪ ಸಿರಾ ಮಾಡಿ ಇಡ್ತೀವಿ ಅಷ್ಟೇ. ಇದು ವಡೆ ಮಾಡಿದ್ದೀನಿ ನೋಡಿ ಅವರಿಗೆ ಲಂಚ್ ಬಾಕ್ಸಿಗೆ. ಇದು ಸಾಂಬಾರು ಮಾಡ್ಬೇಕಂತೇಳಿ ಇದು ಅವರು ಅಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರಲ್ಲ, ಸ್ವಲ್ಪ ತಿಳಿ ಸಾರು ಮಾಡಲ್ಲ, ಸ್ವಲ್ಪ ಗಟ್ಟಿನೇ ಮಾಡ್ತೀವಿ ಸಾಂಬಾರು. ಇಡ್ಲಿ ಒಳಗೆ ಅಂದರೆ ಗಟ್ಟಿ ಸಾಂಬಾರಾದ್ರೆ ಚೆನ್ನಾಗಾಗುತ್ತೆ. ಅಂದರೆ ಒಬ್ರೊಬ್ಬರು ತಿಳಿ ಸಾಂಬಾರು ಇಷ್ಟಪಡ್ತಾರೆ, ಒಬ್ರೊಬ್ಬರು ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ ನಾನು. ಹುಣಸೆ ಹಣ್ಣು ಹಾಕಬೇಕು, ಚೆನ್ನಾಗಾಗುತ್ತೆ ಸಾಂಬಾರು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಹಾಕಿದ್ದೀನಿ. ಗರಂ ಮಸಾಲ ಅದು ಸಾಂಬಾರು ಮಸಾಲ ಬೇಕಿದ್ರೆ ಹಾಕೋಬೋದು, ಚೆನ್ನಾಗಾಗುತ್ತೆ ಅದನ್ನು ಹಾಕಿದರೆ. ನಾನು ಹಾಕಿಲ್ಲ. ನಾನು ಹುಣಸೆ ಹಣ್ಣನ್ನು ನೆನೆಸ್ಲಾಕಿಟ್ಟಿದ್ದೆ, ಹಾಗಾಗಿ ಹುಣಸೆ ಹಣ್ಣು ಹಾಕ್ತಾಯಿದ್ದೆ ನೋಡಿ ಸಾಂಬಾರಿಗೆ. ಸಾಂಬಾರೆಲ್ಲ ರೆಡಿ ಆಯಿತು. ಈ ಕಡೆ ಚಟ್ನಿನ ಮಿಕ್ಸಿ ಮಾಡ್ತಾಯಿದ್ದೀನಿ ಅವರಿಗೆ ಬಾಕ್ಸಿಗೆ ಕಟ್ಟೋಕ್ಕೆ ಮಕ್ಕಳಿಗೆ. ಅವರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಅವರಿಗೆ ಕಳಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಈ ಕಡೆ ನಾನು ಪೂಜೆ ಅದು ಮಾಡ್ಕೋಬೇಕು. ನಾನು ಅಂದರೆ ಫೋಟೋ ಅವೆಲ್ಲ ತೊಳ್ಕೊಂಡ್ಬಿಟ್ಟು ದೇವ್ರ ಪೂಜೆ ಸಾಮಾನು ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ಎಲ್ಲ ತೊಳ್ಕೊಂಡ್ಬಿಟ್ಟು ದೇವ್ರ ಪೂಜೆ ಸಾಮಾನು ತೊಳೆದು ಎಲ್ಲ ಫೋಟೋಗಳೆಲ್ಲ ಒರೆಸ್ಕೊಂಡ್ಬಿಟ್ಟು ಒಂದು ಬಟ್ಟೆಯಿಂದ ಪೂಜೆ ಮಾಡಿದ್ದೀನಿ ನೋಡಿ. ಇವಾಗ ದೀಪ ಹಾಕ್ತಾಯಿದ್ದೀನಿ. ಶ್ರಾವಣ ಸೋಮವಾರ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ದೇವ್ರ ಪೂಜೆ ಮಾಡಲಿಕ್ಕೆ. ತೊಳೆದು ಅದು ಎಲ್ಲ ಮಾಡೋಷ್ಟಿಗೆ ಮಕ್ಕಳೆಲ್ಲ ಹೋದ ನಂತರನೇ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಆಗೋಲ್ಲ, ಗಡ್ಬಡ್ ಆಗುತ್ತೆ, ಅಂದರೆ ಅರ್ಜೆಂಟ್ ಆಗುತ್ತೆ. ಹಾಗಾಗಿ ಅವ್ರು ಹೋದ್ಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ಬಿಡ್ತೀನಿ ಪೂಜೆ. ಕಡೆ ಪೂಜೆ ಅದು ಎಲ್ಲ ಮಾಡಿ ಹೊಸ್ತಲ್ಲೇ ಸ್ವಲ್ಪ ಬಟ್ಟೆಯಿಂದ ನೀರಾಗಿಬಿಟ್ಟು ಒರೆಸ್ಕೊಂಡು ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕಿಬಿಟ್ಟು ತುಳಸಿಗೆ ದೀಪ ಹಾಕಿ ದೇವರಿಗೆ ಸ್ವಲ್ಪ ನೈವೇದ್ಯನ ಮಾಡ್ಬೇಕಂತೇಳಿ ಸ್ವಲ್ಪ ಸೀರಾ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡೆ ರವೆ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅದೇ ಪಾತ್ರೆಯಲ್ಲಿ ತುಪ್ಪ ಹಾಕಿ ಏಲಕ್ಕಿ, ಗೋಡಂಬಿ, ಬಾದಾಮಿ ಹಾಕಿಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೀರು ಹಾಕ್ಬಿಡ್ತೀನಿ ನಾನು. ಸಕ್ಕರೆನ ಹಾಕ್ತಾಯಿದ್ದೀನಿ.
ಇದಕ್ಕೆ ಸೀರಾಗೆ ಪೈನಾಪಲ್ಲು ಮಿಕ್ಸಿ ಮಾಡಿ ಹಾಕಬೇಕು, ಚೆನ್ನಾಗಾಗುತ್ತೆ. ಆದರೆ ನಾನು ಹಾಕಿಲ್ಲ, ಬರೀ ಪ್ಲೇನು ಸೀರಾ ಮಾಡ್ತಾಯಿದ್ದೀನಿ. ಪೈನಾಪಲ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಸೀರಾ. ನಾನು ಒಂದು ಬೌಲಲ್ಲಿ ಹಾಕಿಬಿಟ್ಟು, ರೆಡಿಯಾಗಿದೆ ಸೀರಾ. ಒಂದು ಬೌಲಲ್ಲಿ ಹಾಕಿಬಿಟ್ಟು ದೇವ್ರ ಮುಂದೆ ಹೋಗಿ ಇಡ್ತೀನಿ ನೋಡಿ ನೈವೇದ್ಯನ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.